ಮಾಡ್ತಾ ಇರೋದು ಗಮನಕ್ಕೆ ಬಂದರೆ ಇಮಿಡಿಯೇಟ್ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕೆ ಕ್ರಮ ನಡೀತಾ ಇದೆ ಸರ್. ಅಲ್ಲಿರೋರೆಲ್ಲ ಒಂದು ಡಿಮಾಂಡ್ ಇಟ್ಟಿದ್ದಾರೆ, ಎಲ್ಲ ಬಸ್ಸಸ್ಸು ಒಳಗೆ ಬಂದು ಹೋಗಲ್ಲ ಅಂತ ಸರ್. ಅಲ್ಲಿ ನಮ್ದು ಕಡಿಮೆ ಸಂಖ್ಯೆಯಲ್ಲೇ ಬಸ್ಸಸ್ ಹೋಗ್ತಾ ಇರೋದು. ಹೋಗೋ ಬಸ್ಸಸ್ ಬೆಳಗ್ಗೆ ಒಂದು ಸಿಂಗಲ್, ಸಂಜೆ ಒಂದು ಸಿಂಗಲ್ ಮಾತ್ರ ಹೋಗುತ್ತೆ ಟ್ರಿಪ್ಪು. ಎಲ್ಲ ಹೋಗೋಕ್ಕೆ ತಿಳುವಳಿಕೆ ಕೊಡ್ತೀವಿ. ಯಾಕಂದ್ರೆ ಒಳಗಡೆ ಬರಲ್ಲ, ಹಂಗೆ ಹೊಟ್ಟೋಗ್ತಾರೆ ಸ್ಟ್ರೈಟಾಗಿ ಅಲ್ಲದೆ ಅದೊಂದು ಚೂರು ಡಿವಿಯೇಷನ್ ಹಿಂಗೆ ಒಳಗಡೆ ಹೋಗಿ. ಹೌದು, ಯಾಕಂದ್ರೆ ಜನರು ಅಲ್ಲಿ ಇರೋದು, ಅಲ್ಲಿ ಶೆಲ್ಟರ್ ಇದೆ. ಆಯ್ತು, ಹೋಗಕ್ಕೆ ಹೇಳ್ತೀವಿ. ಅದು ಯಾವಾಗಿಂದ ಮಾಡ್ತೀರಾ? ನೋಡೋಣ, ನಾಳೆಯಿಂದನೇ ಹೋಗಕ್ಕೆ. ನಾಳೆಯಿಂದ ವ್ಯವಸ್ಥೆ ಮಾಡ್ತೀವಿ ಸರ್. ಅದು KGF ಟು ಚೆನ್ನೈ ರೀಸೆಂಟಾಗಿ ಒಂದು 1.5 year ಆಯಿತು ಸ್ಟಾರ್ಟ್ ಆಗಿ ಗಾಡಿಯದ್ದು. ಅದು ಆ್ಯಕ್ಚುಲಿ ನಾವು ಜನರಿಗೆ ಒಂದು ಉಪಯೋಗ ಕೊಡಬೇಕು KGF ಜನತೆಗೆ ಅಂತ ಹೇಳ್ಬಿಟ್ಟೆ ಅದನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ಅದು ಅಂಥ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ನಮಗೆ. ಜನ ಓಡಾಡ್ತಾ ಇರೋದ್ರ ಬಗ್ಗೆ ಅಂಥ ಇಂಪ್ರೂವ್ಮೆಂಟ್ ಕಾಣಲಿಲ್ಲ. ಯಾಕೆ ಅಂತಂದರೆ ನಮ್ಮದು ಡಿಪೋ ಕಾಸ್ಟು 1 ಕಿಲೋಮೀಟ್ರಿಗೆ 50 ರೂಪಾಯಿ ಕಾಸ್ಟ್ ಖರ್ಚು ಬರ್ತಾ ಇದೆ. ಬಟ್ ಅದರಲ್ಲಿ 28-29 ರೂಪಾಯಿ ಖರ್ಚು ಮಾತ್ರ ಅರ್ನಿಂಗ್ ಆಗ್ತಾ ಇದೆ. ಅದರಿಂದ ಲಾಸ್ ಆಗ್ತಾ ಇದ್ದಿದ್ದಕ್ಕೋಸ್ಕರ ಕೇಂದ್ರ ಕಚೇರಿ ಮಟ್ಟದಲ್ಲಿ ಇದನ್ನು ಇಂಟರ್ಸ್ಟೇಟ್ಗೆ ಓಡಿಸೋದು ನೆಸಿಟಿ ಇಲ್ಲ ಅಂತ ಅಲ್ಲಿಂದ ಆದೇಶ ಮಾಡಿ ಸ್ಟಾಪ್ ಮಾಡಿಸಿದ್ದಾರೆ. ಅಂದರೆ ಲಾಸ್ ಆದರೆ ನೀವು ಆಪ್ರೇಟ್ ಮಾಡಲ್ಲ ಅಂತ ಒಂದು ನಿರ್ಧಾರ ತಗೊಂಡಿದ್ದೀರಾ? ಬಟ್ ಇದು ಬಂದ್ಬಿಟ್ಟು ಎಲ್ಲ ಇದಕ್ಕೆ ಅನ್ವಯ ಆಗುತ್ತಾ? ಎಲ್ಲ ಇದಕ್ಕೂ ಅನ್ವಯ ಇಂಟರ್ಸ್ಟೇಟ್ ಅಲ್ಲಿ. ಯಾಕೆಂದ್ರೆ ಈಗ ಸರ್ವಿಸ್ ಕೊಡಬೇಕಾಗಿರೋದು ಕರ್ನಾಟಕ ಜನತೆಗೆ ಸರ್ವಿಸ್ ಕೊಡಬೇಕು. ಆ ಥರ ಲಾಸಲ್ಲಿ ಇದ್ರೂ ಕೆಲವೊಂದು ಮಕ್ಕಳ ದೃಷ್ಟಿಯಿಂದ ಇಲ್ಲಿರೋ ಕಡೆ ಎಲ್ಲ ಆಪ್ರೇಟ್ ಮಾಡ್ತಾ ಇದ್ದೀವಿ. ಬಟ್ ಇಂಟರ್ಸ್ಟೇಟ್ ಆಗಿರೋದ್ರಿಂದ ಲಾಸ್ ಆಗಿ ಓಡಿಸಿದ್ರೆ ಕಾಸ್ಟ್ ಜಾಸ್ತಿ ಬರ್ತಾರೆ. ಅದನ್ನು ಬರ್ಸೋಕ್ಕೆ ಸರಿದೂಗಿಸೋಕ್ಕೆ ಆಗಲ್ಲ. ಅರ್ಧಕ್ಕರ್ಧ ಕೂಡ ಅದು ರೆವಿನ್ಯೂ ಬರ್ತಾ ಇಲ್ಲ. ಡಿಪೋ ಕಿಲೋಮೀಟರ್ ಏನು ಕಾಸ್ಟ್ ಆಗ್ತಾ ಇದೆಯೋ ಆ ಕಾಸ್ಟಿಗೆ ತಕ್ಕಂಗೆ ರೆವಿನ್ಯೂ ಬರ್ತಾ ಇಲ್ಲ. ಅದರಿಂದ ಅಲ್ಲಿಂದ ಆದೇಶ ಮಾಡಿ ಸ್ಟಾಪ್ ಮಾಡಿಸಿದ್ದಾರೆ ಮೇಡಮ್. ಆಮೇಲೆ ಇನ್ನೊಂದು ದೂರ ಇದೆ, ಕೆಲವು ಟೈಮಲ್ಲಿ ಬಸ್ಸಸ್ಸು ಅಲ್ಲಿ ಸ್ಟಾಪ್ ಆಗಿಬಿಡುತ್ತಂತೆ. ಆ ಟೈಮಲ್ಲಿ ಈಗ ರಿಸರ್ವೇಷನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ ರಿಸರ್ವೇಷನ್ ಅವತ್ತು ಇವ್ರು ನೋಡೋದು ಕಂಡಕ್ಟ್ರು ಎಲ್ಲಿ ರಿಸರ್ವೇಷನ್ ಮಾಡಿದ್ರೆ ಅಲ್ಲಿ ವಾಪಸ್ ತೊಗೊಂಡು ಕಾಸು ನಾವು ಕೊಡಲ್ಲ, ಆಮೇಲೆ ಹಂಗೆ ಬಿಟ್ಟು ಹೊಟ್ಟೋಗ್ತಾರೆ ಅಂತ ಒಂದು ದೂರ ಇದೆ ಸರ್. ಅದು ಹೇಗೆ ಅಂತಂದ್ರೆ ರಿಸರ್ವೇಷನ್ ಫಸ್ಟೇ ರಿಸರ್ವ್ ಮಾಡ್ಕೊಂಡಿರ್ತಾರೆ ಈ ಟೈಮ್ಗೆ ಗಾಡಿಗೆ ಅಂತ ಹೇಳ್ಬಿಟ್ಟು. ಅದು ರಿಸರ್ವೇಷನ್ ಆನ್ಲೈನಲ್ಲಿ ಆಗೋದ್ರಿಂದ ಅದು ಆನ್ಲೈನಲ್ಲೇ ಮತ್ತೆ ರೀಫಂಡ್ ಆಗುತ್ತೆ. ನಾವು ಈ ಪ್ಯಾಸೆಂಜರ್ಗೆ ಗಾಡಿ ಬ್ರೇಕ್ ಡೌನ್ ಆಗಿದೆ, ಅದಕ್ಕೋಸ್ಕರ ಇದಕ್ಕೆ ರೀಫಂಡ್ ಮಾಡಿ ಅಂತ ನಮ್ಮಿಂದ ಮೇಲ್ ಹಾಕ್ತೀವಿ ಅವತಾರ್ಗೆ. ಅದಕ್ಕೆ ಅಂತ ಒಂದು ಸೆಕ್ಷನ್ ಇದೆ, ಅಲ್ಲಿಂದ ಮತ್ತೆ ಅವ್ರಿಗೆ ರೀಫಂಡ್ ಆಗುತ್ತೆ ಸರ್. ಈಗ ರೆಗ್ಯುಲರ್ ಟಿಕೆಟ್ ತಗೊಳ್ತಾರೆ, ಅವ್ರದ್ದು ಗೆದ್ದಿ ಅವ್ರಿಗೆ ಅಲ್ಲೇ ರೀಫಂಡ್ ಮಾಡ್ತೀವಿ ವಿತಿನ್ ಸ್ಪಾಟ್ ಅಲ್ಲೇ. ಕಂಡಕ್ಟರ್ ಅದು ಇಲ್ಲ ಅಂತ ಒಂದು ದೂರ ಇದೆ. ಇಲ್ಲ, ಅದು ಹೆಂಗೆ ಅಂದ್ರೆ ಈಗ ಇಲ್ಲಿಂದ ಚೆನ್ನೈಗೆ ಹೋಗ್ತಾ ಇರ್ತಾರೆ, ಬೈ ಚಾನ್ಸ್ ಬೇಲೂರವರೆಗೂ ಹೋಗಿ ಬೇಲೂರಲ್ಲಿ ಏನಾದರೂ ಗಾಡಿ ಸ್ಟಾಪ್ ಆಯಿತು ಅಂದರೆ ಬೇಲೂರವರೆಗೂ ಟಿಕೆಟ್ ಇಟ್ಕೊಂಡು ಅಲ್ಲಿಂದ ಮುಂದಕ್ಕೆ ಏನು ಫೇರ್ ಬೇಕೋ ಆ ಫೇರನ್ನು ಅಲ್ಲಿ ರೀಫಂಡ್ ಮಾಡ್ತಾರೆ. ಈಗ ಪ್ಯಾಸೆಂಜರ್ಸ್ ಡಿಮ್ಯಾಂಡ್ ಮಾಡ್ತಾ ಇರೋದು ರೆಸ್ಯೂಮ್ ಮಾಡಬೇಕು ಅಂತ. ಈಗ ಏನು ಸ್ಟಾಪ್ ಮಾಡಿದ್ದೀರಾ ನೀವು 6:30 ಅದು ರೆಸ್ಯೂಮ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕೇಳ್ತಾ ಇದ್ದಾರೆ ಪ್ಯಾಸೆಂಜರ್ಸು. ಏನು ಕ್ರಮ ತಗೊಂಡು ಸರ್? ಅದೇ ಕ್ರಮ ಏನು ಅಂತಂದ್ರೆ ಈಗ ಲಾಸಲ್ಲಿ ಹೋಗ್ತಾ ಇದ್ದಿದ್ದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡಿದ್ದೀವಿ. ಲಾಸ್ ಅಂದ್ರೆ ಹೆಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. 50 ರೂಪಾಯಿ 1 ಕಿಲೋಮೀಟರ್ಗೆ 50 ರೂಪಾಯಿ ಕಾಸ್ಟ್ ಇರೋದು, 1 ಕಿಲೋಮೀಟರ್ಗೆ ಖರ್ಚು ಆಗ್ತಾ ಇರೋದು ಆ ಬಸ್ಸದು. ಬಟ್ ಅಲ್ಲಿ ಬರ್ತಾ ಇರೋದು 27-28 ರೂಪಾಯಿ. ಆವಾಗ ನಮಗೆ ಹೆಚ್ಚು ಕಡಿಮೆ ಒಂದು 22-23 ರೂಪಾಯಿ ಲಾಸಲ್ಲಿ ಓಡ್ತಾ ಇದೆ 1 ಕಿಲೋಮೀಟರ್ಗೆ. ನಾನು ಹೇಳ್ತಾ ಇರೋದು ಅಷ್ಟು ಲಾಸಲ್ಲಿ ಓಡ್ತಾ ಇದೆ. ಅದು ಅರ್ನಿಂಗ್ ಆಗ್ತಾ ಇದ್ದಿದ್ರೆ ನಾವು ಸ್ಟಾಪ್ ಮಾಡ್ತಾ ಇರಲಿಲ್ಲ. ಈಗಾಗಲೇ ಇನ್ನೂ 3 ಶೆಡ್ಯೂಲ್ ಇದೆ, ಅವು ಸಹ ಅಷ್ಟು ಅರ್ನಿಂಗ್ ಆಗ್ತಾ ಇಲ್ಲ. ಬಟ್ KGF ಜನತೆಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಆ 3 ಶೆಡ್ಯೂಲ್ ಉಳಿತಾಯ ಮಾಡಿಕೊಂಡು ಇದು 1 ಶೆಡ್ಯೂಲ್ ಮಾತ್ರ ಇದು ಮಾಡ್ಕೊಂಡು ಇನ್ನು 2 hours ಗ್ಯಾಪಲ್ಲಿ ಇನ್ನೊಂದು ಗಾಡಿ ಇರೋದ್ರಿಂದ ಇದನ್ನು ಅಲ್ಲಿಂದ ಆದೇಶ ಮಾಡಿ ಕಡಿತ ಮಾಡಿದ್ದಾರೆ. ಜನ ಓಡಾಡಿದ್ರೆ ಇದನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈ ಬಗ್ಗೆ MLA ಮೇಡಮ್ ಅವರು ಹೇಳಿದ್ದಾರೆ, ಅವರು ಸಹ ತಿಳುವಳಿಕೆ ಕೊಟ್ಟಿದ್ದಾರೆ. ಬಟ್ ಮೇಡಮ್ ಅವ್ರ ಗಮನಕ್ಕೂ ಈ ಥರ ಲಾಸಲ್ಲಿ ಹೋಗ್ತಾ ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೇಡಮ್ ಅವ್ರಿಗೂ ವಿಷಯ ತಿಳಿಸಿದ್ದೀವಿ. ಜನ ಓಡಾಡ್ತಾರೆ ಅಂದರೆ ಬೇಕಾದರೆ ಅದನ್ನು ನಾವು ಒಂದು ಲೆಟರ್ ಏನಾದರೂ ಫಾರ್ವರ್ಡ್ ಮಾಡಿ ಸ್ಟಾರ್ಟ್ ಮಾಡಬಹುದು. ಬಟ್ ಜನ ಓಡಾಡ್ತಾ ಇಲ್ಲ ಸರ್. ಮೇನ್ ಉದ್ದೇಶ ಜನ ಓಡಾಡ್ತಾ ಇಲ್ಲ. ಆ ಗಾಡಿಯಲ್ಲಿ ಕಡಿಮೆ ಓಡಾಡ್ತಾ ಇಲ್ಲ ಅಂದರೆ ಕಡಿಮೆ ಓಡಾಡ್ತಾ ಇದ್ದಾರೆ. ಆಮೇಲೆ KGF ಅಲ್ಲಿ MLA ಮೇಡಮ್ ಅವರು ಒಂದು ವಿಸಿಟ್ ಮಾಡಿದ್ರು ಬಸ್ ಸ್ಟ್ಯಾಂಡಲ್ಲಿ ರೀಸೆಂಟಾಗಿ. ಅದರಲ್ಲಿ ಕೆಲವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ, ಬೋರ್ಡ್ ಇಲ್ಲ ಅಂತ. ಈಗ ಸೈನ್ ಬೋರ್ಡು ಕೋಲಾರ್ಗೆ ಹೋಗೋದು, ಬಂಗಾರಪೇಟು. ಸರಿ ಸರ್, ಈ ಬಗ್ಗೆ ಶೀಘ್ರ ನಿಮ್ಮ ಗಮನಕ್ಕೆ ಬಂದಿದೆ? ಅದು ಇಲ್ಲ, ಬಂದಿದೆ. ಈ ಬಗ್ಗೆ ಬೋರ್ಡ್ ಹಾಕ್ಸ್ತೀವಿ, ಬೋರ್ಡ್ ರೆಡಿ ಮಾಡಿ ಹಾಕ್ಸ್ತೀರಾ? ಆಮೇಲೆ ಕೆಲವು ಬಸ್ಸಸ್ ಎಲ್ಲ ಬಂದ್ಬಿಟ್ಟು ಈಗ ಕೋಲಾರ ಆಗಲಿ ಬೆಂಗಳೂರು ಆಗಲಿ ಅಂತ ಬರುತ್ತಲ್ಲ ಈ ಕಡೆ, ಈ ರೋಡು ಸ್ಟೇಷನ್ ರೋಡು, ಟೈಮ್ಗೆ ಸ್ವಲ್ಪ ಲೇಟ್ ಆದರೆ ಏನು ಮಾಡಿಬಿಡ್ತು ಅಂದರೆ ಬಸ್ ಸ್ಟ್ಯಾಂಡ್ ಬರಲ್ವಂತೆ ಬರಬೇಕಾದ್ರೆ ಡೌನ್ ಟ್ರಿಪ್ಪಲ್ಲಿ. ಹೌದು,
ಹಿಂಗೆ ಡಿಪೋಗೆ ಬಂದ್ಬಿಡ್ತಾರ ಅಂತ ಒಂದು ಲಾಟ್ ಆಫ್ ಕಂಪ್ಲೇಂಟ್. ಬಸ್ ಸ್ಟ್ಯಾಂಡ್ ಹೋಗಿ ಗಾಂಧಿ ಸರ್ಕಲ್ ರೌಂಡ್ ಹಾಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಿ. ಅದು ಮಾಡಲೇಬೇಕು, ಯಾಕಂದ್ರೆ ಎಲ್ಲ ನಂಬ್ಕೊಂಡು ಬರ್ತಾರೆ. ಟೈಮ್ ಆಯ್ತು ಅಂದ್ಬಿಟ್ಟು ಇಲ್ಲೇ ಇಳಿದ್ಬಿಡ್ತಾರೆ. ಅದು ಒಂದು ಇದು ಮಾಡಬೇಕು. ಟೋಟಲ್ ಎಷ್ಟು ಬಸ್ಸಸ್ ಇದೆ ಇಲ್ಲಿ ಆಪರೇಟ್ ಮಾಡೋದು? 121 ಶೆಡ್ಯೂಲ್ ಬಸ್ಸಸ್, 115 ಶೆಡ್ಯೂಲ್ ಇನ್ಕ್ಲೂಡಿಂಗ್ ಇಂಟರ್ಸ್ಟೇಟ್ ಎಲ್ಲ ಸೇರಿ. ಇನ್ನೊಂದು ಸೀರಿಯಸ್ ಅಲಿಗೇಷನ್ಸ್ ಇದೆ ಪಬ್ಲಿಕ್ದು ಮತ್ತು ಪ್ಯಾಸೆಂಜರ್ಸ್ದು. ಈ ಡ್ರೈವರ್ಸು ವೈಲ್ ಡ್ರೈವಿಂಗು ಮೊಬೈಲ್ ಇಟ್ಕೊಳ್ತಾರೆ. ಇದು ಬಹಳ ಸೀರಿಯಸ್ ಮ್ಯಾಟರ್ ಅಲ್ವಾ ಅದು? ಹೌದು ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಸುತ್ತೋಲೆ ಒಂದು ಓಡಿಸಲಾಗಿರುತ್ತೆ, ಆಗಿದೆ. ಅದನ್ನ ಏನಾದ್ರೂ ತನಿಖೆ ಮಾಡಬೇಕಾದ್ರೆ ಡ್ರೈವರ್ಸ್ ಯಾರಾದ್ರೂ ಮೊಬೈಲ್ ಯೂಸ್ ಮಾಡ್ತಾ ಇರೋದು ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ಕ್ರಮ ನಡೀತಾ ಇದೆ ಸರ್. ಎಲ್ಲ ಡ್ರೈವರ್ಸ್ಗೂ ಇಮಿಡಿಯೇಟ್ ಅವ್ರು ಏನಾದರೂ ರನ್ನಿಂಗ್ ಅಲ್ಲಿ ಮೊಬೈಲ್ ನೋಡ್ಕೊಂಡಾಗ್ಲಿ ಮೊಬೈಲ್ ಮಾತಾಡ್ಕೊಂಡಾಗ್ಲಿ ಅವ್ರು ಡ್ರೈವ್ ಮಾಡ್ತಾ ಇದ್ದಾರೆ ಅಂದರೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡುವಂತಹ ಅವಕಾಶ ಇದೆ ಸರ್. ಅದರಿಂದ ಭಯ ಇದೆ, ಯಾರು ಮಾಡಲ್ಲ. ಗಮನಕ್ಕಂತೂ ಬಂದರೆ ಅವ್ರ ಕೇಸ್ ಆಗುತ್ತೆ, ಇಮಿಡಿಯೇಟ್ ಸಸ್ಪೆಂಡ್ ಆಗುತ್ತೆ. ಯಾವುದು ಕಂಪ್ಲೇಂಟ್ ಬರಲಿಲ್ವಾ ನಿಮಗೆ? ಅದಕ್ಕೆ LC ಟೀಮ್ ಅನ್ನೋದಿದೆ, ಅದು ಅವರು ಫಾಲೋ ಅಪ್ ಮಾಡಿಕೊಂಡು ಕೇಸ್ ಬರೀತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಎಷ್ಟು ಕೇಸಸ್ ಆಗಿದೆ? ಅದು ನನ್ನ ಹತ್ರ ರೆಕಾರ್ಡ್ಲಿ ಸಿಗಲ್ಲ ಸರ್. ಅದು ಆಗಿದೆ, ಕೇಸ್ ಆಗಿದೆಯಾ? ನಮ್ಮ ಡಿಪೋದಲ್ಲಿ ಯಾವುದು ಆಗಿಲ್ಲ, KGF ಘಟಕದಲ್ಲಿ ಯಾವುದು ಆಗಿಲ್ಲ. ನಾನೇ ನೋಡಿದ್ದೀನಿ. ಹೌದಾ? ಬಟ್ ಅದೇ LC ಟೀಮ್ ನೋಡಿದಾಗ ಅವ್ರು ಚೆಕ್ ಮಾಡಿ ಏನೋ ಬೈ ಗಾಡ್ ಇದು ಗಿಫ್ಟ್ ಅವಾಗ 4-5 ಜನ ಹೋಗ್ತಾ ಇದ್ವಿ, ಕಂಪ್ಲೀಟ್ ನಾಶ ಆಗ್ತಾ ಇದ್ರು. ಅದು ಸಸ್ಪೆಂಡ್ ಮಾಡ್ತಾರೆ ಸರ್, ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ ಸರ್. ಸ್ವಲ್ಪ ಆಕ್ಷನ್ ತಗೊಂಡು ಇಲ್ಲ ಮಾಡ್ತಾ ಇದ್ದಾರೆ. ನನ್ಗೆ KGF ಅದು ಯಾವುದು ಕಂಡು ಬಂದಿಲ್ಲ ನಮಗೆ, ಯಾಕಂದ್ರೆ ನಾವು ಇಲ್ಲಿರ್ತೀವಿ. ಬಟ್ LC ಟೀಮ್ ಅನ್ನೋದಿದೆ, ಅದು ಅವ್ರು ಚೆಕ್ ಮಾಡಿದಾಗ ಸಿಕ್ಕಾಕೊಂಡ್ರು ಅಂತಂದ್ರೆ ಆಟೋಮೆಟಿಕ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋದು. ಸಸ್ಪೆಂಡೆಡ್. ಅಲ್ಲಿರೋರೆಲ್ಲ ಒಂದು ಡಿಮಾಂಡ್ ಇಟ್ಟಿದ್ದಾರೆ, ಎಲ್ಲ ಬಸ್ಸಸ್ಸು ಒಳಗೆ ಬಂದು ಹೋಗಲ್ಲ ಅಂತ ಸರ್. ಅಲ್ಲಿ ನಮ್ದು ಕಡಿಮೆ ಸಂಖ್ಯೆಯಲ್ಲೇ ಬಸ್ಸಸ್ ಹೋಗ್ತಾ ಇರೋದು. ಹೋಗೋ ಬಸ್ಸಸ್ ಬೆಳಗ್ಗೆ ಒಂದು ಸಿಂಗಲ್, ಸಂಜೆ ಒಂದು ಸಿಂಗಲ್ ಮಾತ್ರ ಹೋಗುತ್ತೆ ಟ್ರಿಪ್. ಎಲ್ಲ ಹೋಗಕ್ಕೆ ತಿಳುವಳಿಕೆ ಕೊಡ್ತೀವಿ. ಯಾಕಂದ್ರೆ ಒಳಗಡೆ ಬರಲ್ಲ, ಹಂಗೆ ಹೊಟ್ಟೋಗ್ತಾರೆ, ಸ್ಟ್ರೈಟ್ ಆಗಿ ಅಲ್ಲದೆ ಅದೊಂದು ಚೂರು ಡಿವಿಯೇಷನ್ ಹಿಂಗ್ ಒಳಗಡೆ ಹೋಗಿ. ಹೌದು, ಯಾಕಂದ್ರೆ ಜನರು ಅಲ್ಲಿ ಇರೋದು, ಅಲ್ಲಿ ಶೆಲ್ಟರ್ ಇದೆ. ಆಯ್ತು, ಹೋಗಕ್ಕೆ ಹೇಳ್ತೀವಿ. ಅದು ಯಾವಾಗಿಂದ ಮಾಡ್ತೀರಾ? ನಾಳೆಯಿಂದನೇ ಹೋಗಕ್ಕೆ, ನಾಳೆಯಿಂದ ವ್ಯವಸ್ಥೆ ಮಾಡ್ತೀರಾ? For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality, family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay. Maruti exclusive Nexa car showroom at Bangarpet. Experience, innovation, luxury and excellence like never before. For sale and service, Maruti Nexa cars. Location, Nexa Studio, Bangarpet. Contact phone number 9036053347 or 8884471174.